ಹಿಂಗೆ ನಡೀತಾ ಇದೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಸ್. ಉಣಿಸಲು ಏನ್ ಉಣಿಸ್ತೀಯ? ನೋಡಿ ಹೆಂಗ್ ಕಾಣಿಸ್ತದೆ ನೋಡಿ. ಈಗ ನಮ್ ಸುಂದರ ಸುಂದರಿ ಬಂದಿದ್ದಾರೆ ದೇವ್ರ ಹತ್ರ ಪೂಜೆ. ಸ್ವಲ್ಪ ಆಚೆ ಹೋಗೋದಿದೆ, ಇನ್ನೊಬ್ರು ಬೇರೆ ಯಾರು ರೆಡಿ ಆಗಿದಾರಲ್ಲ, ಯಾರು ಚೆನ್ನಾಗಿ ಹಾಯ್ ಹಾಯ್. Hi guys, welcome back to my YouTube channel. ಇವತ್ತು ನಮ್ಮನೇಲಿ ಫುಲ್ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೀತಾ ಇದೆ. ಇದು ನಮ್ಮ ಮನೇಲಿ ಫಸ್ಟ್ ವರಮಹಾಲಕ್ಷ್ಮಿ. ನೋಡಿ ಆಲ್ರೆಡಿ ಎಲ್ಲ ರೆಡಿ ಆಗ್ತಾ ಇದೆ. ಬನ್ನಿ, ನಮ್ಮ ಗರ್ಲ್ಸ್ ಏನೋ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ನಿಮ್ಗೆ ಏನು ಮಾಡ್ತಿದ್ದಾರೆ. ಹೋಳಿಗೆ ಮಾಡ್ತಾ ಇದ್ದಾರೆ ಗಾಯ್ಸ್. ಇವರು ನಮ್ಮ ಒಂದು ಚಕ್ಲಿ ಶೆಫ್ ಇವರು. ನೋಡಿ ನಮ್ಮ ಪಪ್ಪ ಮನೆ ಮಾಡ್ತೀವಿ ಈಗ ನಾರ್ಮಲ್ ಕೈನಾಗ ಬರುತ್ತೆ. ಆಲ್ರೆಡಿ ಚಕ್ಲಿ ರೆಡಿ ಇದೆ. ಇವರು ನಮ್ಮ ಹೋಳಿಗೆ. ಹೆಂಗೆ ನಡೀತಾ ಇದೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಸ್? ನಿಮ್ಗೆ ಹೆಂಗ ಅನ್ಸ್ತಾ ಇದೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಸ್? ಓಕೆ ಗಾಯ್ಸ್, ಇವರು ಹೋಳಿಗೆ ಎಲ್ಲ ಮಾಡ್ತಾ ಇರ್ಲಿ, ನಾವು ಅಲ್ಲಿ ಹೋಗಿ ದೇವ್ರ ಕೂರ್ಸೋಕೆ ಎಲ್ಲ ರೆಡಿ ಮಾಡ್ಕೊಂಬ. ಯಾವ ಖುಷಿಗೆ ಎಬ್ಸ್ಬೇಕು ನಿನ್ನ? ಸೊ ಗೈಸ್, ಈಗ ಬನ್ನಿ ಹೆಂಗೆ ನಾನು ಡೆಕೋರೇಷನ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಡೂ ಇಟ್. ಸೊ ಗೈಸ್, ಬನ್ನಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಹಿಂಗೆ ರೆಡಿ ಆಗಿದೆ. ಇವಾಗ ಇಲ್ಲೆಲ್ಲ ಈಗ ಡೆಕೋರೇಷನ್ ಮಾಡಬೇಕು. ಬನ್ನಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಮೇಲೆ ಆಮೇಲೆ ನನ್ನ ಪತಿ ರಾಯನಿಗೆ ಉಣಿಸಲು ಏನ್ ಉಣಿಸ್ತೀಯ? ಒಬ್ಬಟ್ಟು ಮಾಡ್ಕೊಂಬಾರ್ದು. ನನ್ಗೋಸ್ಕರ ಒಬ್ಬಟ್ಟು ಮಾಡ್ತಿರೋದ ನೀನು? ದೇವರಿಗೋಸ್ಕರ ಅಲ್ದ? ನನ್ನ ಪತಿ ರಾಯನಿಗೆ ನನ್ನ ಪತಿ ರಾಯನಿಗೆ ಉಣಿಸಲು ಆಹಾ ಅಂತೆ. ಆಹಾ ಎಲ್ಲ ಬಿಡೋದು. ಸೊ ಗೈಸ್, ಈಗ ಬನ್ನಿ ಅವಳು ಒಬ್ಬಟ್ಟು ಮಾಡಲಿ ಅವರಿಬ್ರು, ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12 ಆಗಿದೆ. ಸೊ ಬನ್ನಿ, ಲೆಟ್ಸ್ ಡೂ ಇಟ್. ಸ್ಟಾರ್ಟ್ ಮಾಡೋಣ. ಇವಾಗ ಏನೇನು ಮಾಡ್ತೀನಿ ಅಂತ ಫೋನಲ್ಲಿ ಇಟ್ಬಿಟ್ಟು ಅಲ್ಲಿ ಮಾಡ್ತಾ ಇರ್ತೀನಿ, ನೀವು ನೋಡಿ. ಒಬ್ಬಟ್ಟು ಹತ್ತೀಯ? ನೋಡಿ ಗಾಯ್ಸ್, ಇದೇ ದೇವ್ರಿಗೆ ಸೀರೆ ನಾನು ತಂದಿರೋದು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಈ ಸೀರೆ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಈಗ ಸೀರೆ ಉಡ್ಸೋದೇ ಒಂದು ದೊಡ್ಡ ಟಾಸ್ಕ್ ಇರೋದು. ನನಗೆ ನಿಜವಾಗ್ಲೂ ಸೀರೆ ಉಡ್ಸೋಕ್ಕೆ ಬರಲ್ಲ ದೇವ್ರದ್ದು. ಫಸ್ಟ್ ಟೈಮ್ ಮಾಡ್ತಾ ಇರೋದು.
ಸೊ ಬನ್ನಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಇಲ್ಲ ಇನ್ನೂ ಮಾಡ್ತಾನೆ ಇದ್ದೀವಿ. ಈಗ ಸ್ಯಾರಿ ಡ್ರಾಪಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಉಡಿಸಿ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಾಗಿದೆ ಅಂತ. ಆಲ್ರೆಡಿ ಟೈಮ್ 12:30 ಆಗಿದೆ. ಸೊ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ ಇವಾಗಲೇ. ಹಿಂಗೆ ಅನ್ಸ್ತಾ ಇದೆ, ಔಟ್ ಆಫ್ ವರ್ಡ್ಸ್ ಅಲ್ಲ. ಫಸ್ಟ್ ಮಲ್ಕೊಳ್ಕೆ ಬೇಗ ಬೇಗ ಮಾಡೋಣ, ಬೆಳಗ್ಗೆ ಬೇರೆ ಬೇಗ ಹೇಳ್ಬೇಕು. ಇಷ್ಟ ಆಗಿದೆ ನೋಡಿ. ಇವರೇ ನಮ್ಮ ಮಾಸ್ಟರ್ ಮೈಂಡ್ಸ್ ಇಬ್ಬರು. ನೋಡಿ ಹೆಂಗೆ ಕಾಣಿಸ್ತದೆ. ಟೈಮ್ ನೋಡಿ ಗೈಸ್, ಜಸ್ಟ್ 1:35 ಆಗಿದೆ. ಬನ್ನಿ, ಈಗ ಇಷ್ಟ ಆಗಿದೆ. ಇಷ್ಟು ಹೆಂಗಾಗತ್ತೆ ಅಂತ ಇವಾಗ ನೆಕ್ಸ್ಟ್ ಏನೇ ಜೋಡಿಸ್ತೀವಿ ಇಲ್ಲಿ ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನೆಲ್ಲ ಫಿನಿಶ್ ಮಾಡ್ಕೊಂಬಿಡೋಣ ಲಕ್ಷ್ಮಿದು, ಆಮೇಲೆ ಮಾಡೋಣ ನೆಕ್ಸ್ಟ್. ಗೈಸ್ ಇಷ್ಟು ಮುಗ್ದಿದೆ, ಸಾಕಾಗೋಗಿದೆ. ಆಲ್ರೆಡಿ 2 o'clock ಆಗಿದೆ. ಈಗ ಇನ್ನೂ ಸುಮ್ಮನೆ ಆಗಲಿಲ್ಲ ಬೇಡ. ಹಾಂ, ಕಾಯಿಗೆ ಅದನ್ನು ಕಟ್ಟೋದು ಮಾಡೋದಷ್ಟೊತ್ತಿಗೆ ಬೆಳಗ್ಗೆ ದಾರವಂತ ಹಾಗೆ ಬರ್ಕೋದು. ಅದು ಬಂದು ಸರ ಎಲ್ಲ ಹಾಕಿದ್ಮೇಲೆ ಒಳ್ಳೆ ಬತ್ತು. ಸೊ ಗೈಸ್ ಈಗ ಇಷ್ಟ ಆಗಿದೆ. ಈಗ ಸ್ವಲ್ಪ ದೀಪ ಎಲ್ಲ ಇಟ್ಟು ನಾವು ಮಲ್ಕೊತಾ ಇದ್ದೀವಿ. ನಾಳೆ ಬೆಳಗ್ಗೆ ಎದ್ದು ಪೂಜೆ ಬೇಗ ಮಾಡಬೇಕು. 8:30 8:50 ಒಳಗಡೆ ಪೂಜೆ ಮಾಡಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿ ಆಗಬೇಕು. ಸೊ ಈಗ ಇದಿಷ್ಟು ಡೆಕೋರೇಷನ್ ಮುಗಿದಿದೆ. ಇನ್ನು ಮಿಕ್ಕಿದ್ದೆಲ್ಲ ನಾವು ನಾಳೆ ಬೆಳಗ್ಗೆ ಮಾಡ್ತೀವಿ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದನ್ನು ನೈಟ್ ಈ ವಿಡಿಯೋ ಸ್ಟಾಪ್ ಮಾಡಿ ನಾಳೆ ಬೆಳಗ್ಗೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನೋಡಿ ಹಿಂಗಾಗಿದೆ ಇವಾಗ ಫೈನಲ್ ಲುಕ್. ಸೀರೆ ಒಡಿಸಿ ಆಗಿದೆ, ಎಲ್ಲ ಇಟ್ಬಿಟ್ಟಿದ್ದೀವಿ ಆಲ್ರೆಡಿ. ಹಾಯ್ ಗಾಯ್ಸ್, ಈಗ ಬೆಳಗ್ಗೆ ಆಗಿದೆ. ಬೆಳಗ್ಗೆಗೆ ಸದ್ಯಕ್ಕೆ ಇವಾಗ ಸಿಂಪಲಾಗಿ ರೆಡಿ ಆಗಿದ್ದೀವಿ. ಈಗ ಫಸ್ಟು ಪೂಜೆ ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಆಗಿದೆ, ಎಲ್ಲ ಜೋಡಿಸಿದ್ದೀವಿ ನಾವು 3 ಜನ ಸೇರಿಕೊಂಡು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ದೇವರು. ತೋರಿಸ್ತೀನಿ ನೋಡಿ.
ಸೊ ಗೈಸ್ ಈಗ ಬನ್ನಿ, ಎಲ್ಲ ಇಟ್ಟಾಗಿದೆ. 8:15 ಆಗಿದೆ ಟೈಮ್. ಈಗ 8:45 ಒಳಗಡೆ ಪೂಜೆ ಮುಗಿಸ್ಬೇಕಂತೆ. ಅದೇನೋ ಟೈಮ್ ಅಂತ ಇದೆಯಂತೆ. ಸೊ ಬನ್ನಿ ಈಗ ಪೂಜೆ ಮಾಡೋಣ. ಎಲ್ಲ ಲೈಟ್ ಆನ್ ಮಾಡಿ. ದೇವ್ರಿಗೆ ಹೂ ಅಯ್ಯೋ ಕಿವಿಗೆಲ್ಲ ಬಿಟ್ಟು ಅದನ್ನೇ ಹೇಳಿದೆ, ಅದು ನಿಲ್ಲೋದಿಲ್ಲ. ಅದು ಇದನ್ನು ಭಾಳ ಜಾಸ್ತಿ ಇತ್ತು. ಇದೊಂದು ಕಿವಿ ಹೊರಗೆ ಇರ್ತದೆ. ಒಂದ್ಸತಿ ಅದು ಗಮ್ ಕರೆಕ್ಟಾಗಿಲ್ಲ. ಗಮ್ ಸರಿ ಇಲ್ಲ. ಇರಲಿ ಬಿಡು, ಒಂದು ಸ್ವಲ್ಪ ಹೊತ್ತು ಇರಲಿ. ದೀಪ ಹಚ್ಚಿ ಎಲ್ಲ ಇದು ಮಾಡು, ಪೂಜೆ ಮಾಡು. ಒಂದ್ಸತಿ ಪೂಜೆ ಮಾಡೋದು. ಮೊಬೈಲ್ ಆಚೆ ಹಚ್ಕೊಂಡು ಒಂದು ಹಚ್ಚಕೊಂಡು ಗಾಯ್ಸ್, ಫೈನಲಿ ಪೂಜೆ ಮುಗ್ದಿದೆ. ನಮ್ಮನೆಯ ಲಕ್ಷ್ಮಿ, ಮಹಾಲಕ್ಷ್ಮಿ ನೋಡಿ. ಎಲ್ಲ ಆಶೀರ್ವಾದ ತಗೊಂಡ್ಬಿಡಿ ಇವಾಗಲೇ. ಸೊ ಗಾಯ್ಸ್, ಪೂಜೆ ಮುಗ್ದಿದೆ. ಈಗ ಪೂಜೆ ಮುಗ್ದಿದೆ. ಇಲ್ಲಿ ನೋಡಿ, ನಾನು ತಿಂಡಿ ಏನೆಲ್ಲ ಮಾಡಿದೆ ಅಂತ ಇವಾಗ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಚಕ್ಲಿ, ಕೋಡ್ಬಳೆ, ಹೋಳಿಗೆ, ಪಾಯಸ, ಜಾಮೂನ್, ಇದೆಲ್ಲ ನಾವೇ 3 ಜನ ಸೇರ್ಕೊಂಡು ಮನೇಲಿ ಮಾಡಿರೋದು. ಸಿಕ್ಕಾಪಟ್ಟೆ ಕಷ್ಟ. ಇವಾಗ ಕೈಯೆಲ್ಲ ನೋವ್ತಿದೆ ಅದನ್ನು ಚಕ್ಲಿನ ಒತ್ತಿ ಒತ್ತಿ ಒತ್ತಿ. ಈಗ ನಮ್ಮದು ದೇವ್ರದ್ದು ಪೂಜೆ ನಡೀತಾ ಇದೆ. ಇಲ್ಲಿ ತುಳಸಿ ಕಟ್ಟೆ ಪೂಜೆ ಆಗಿದೆ. ಸೊ ಈಗ ನಾವು ಮಾಡಿರೋದನ್ನೆಲ್ಲ ತಿನ್ಬೋದು. ಫೈನಲಿ ನಾವು ನಿನ್ನೆಯಿಂದ ಬರೀ ಮಾಡಿ ಇಟ್ಟಿದ್ದೀವಿ. ಒಂಚೂರು ಅದನ್ನು ಟೇಸ್ಟ್ ಮಾಡಿಲ್ಲ, ಟಚ್ ಕೂಡ ಮಾಡಿಲ್ಲ. ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ತಿನ್ನಬೇಕು ಅಂತ. ಈಗ ಟೇಸ್ಟ್ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ದೇವ್ರಿಗೆ ಕೇಳೋದು ಟೇಸ್ಟ್ ಹೆಂಗಿದೆ ಅಂತ. ದೇವ್ರೆ, ಟೇಸ್ಟ್ ಹೆಂಗಿದೆ ಗೈಸ್? ಈಗ ಎಲ್ಲ ನಮ್ಮದು ಅಂದ್ಕೊಂಡಂಗೆ ಖುಷಿ ಖುಷಿಯಾಗಿ ನಡೆದಿದೆ. ಇದಂತೂ ನಾವು ಫಸ್ಟ್ ಟೈಮ್ ಮಾಡಿರೋದು. ತುಂಬ ಮನಸ್ಸಿಗೆ ಒಂಥರ ಖುಷಿ ಅನಿಸ್ತಾ ಇದ್ದದ್ದು ಮಾಡಿರೋದು. ನಿಮ್ಮಿಬ್ರಿಗೆ ಹೆಂಗೆ ಅನಿಸ್ತಾ ಇದ್ದಿದ್ದು? ನಾವು ಫಸ್ಟ್ ಟೈಮ್ ಮನೇಲಿ ದೇವ್ರು ಕೂರಿಸಿದ್ದೀವಿ. ಹಾಂ ಹೇಳೆ, ನಗ್ತಾರಲ್ರೇ. ಒಮ್ಮು ಅಷ್ಟು ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ದೇವ್ರು ಕೂರಿಸಿದ್ದೀವಿ. ಇಷ್ಟಪಟ್ಟು ಕಷ್ಟಪಟ್ಟು ಹೆಂಗೆ ಅನ್ಸ್ತದೆ? ಚೆನ್ನಾಗಿದೆ. ಸೊ ಗೈಸ್, ನಿಮಗೆ ಹೆಂಗೆ ಅನಿಸ್ತಾ ಇದೆ ನಾವು ಡೆಕೋರೇಷನ್ ಮಾಡಿರೋದು ಎಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಮತ್ತು ಇಲ್ಲಿ ಮಾಡಿರೋ ತಿಂಡಿಗಳಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಅಂತಲೂ ಕಮೆಂಟ್ ಮಾಡಿ ಆಯಿತಾ. ಸೊ ಬನ್ನಿ, ನೆಕ್ಸ್ಟ್ ಇವತ್ತೆಲ್ಲ ಏನಾಗುತ್ತೆ ಅಂತ ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ. ದೇವ್ರದ್ದು ಮುಗ್ದಿದೆ. ಫೈನಲಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈಗ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಬಾಯ್ ಬಾಯ್. ನೋಡಿ, ಈಗ ನಮ್ಮ ಸುಂದರಿ ಬಂದಿದ್ದಾರೆ. ದೇವ್ರ ಹತ್ರ ಪೂಜೆ ಮಾಡ್ಕೊತ ವರ ಬಿಡ್ತಾರೆ. ಏನಂತ ಬೇಡ್ಕೊಂಡೆ ಜಾನು? ಹೆಂಗಿದೆ ಜೀನು ಡೆಕೋರೇಷನ್ ಎಲ್ಲ? ಚೆನ್ನಾಗಿದ್ಯಾ? ನಮಸ್ಕಾರ ಮಾಡ್ಕೊಳ್ಳಿ ದೇವ್ರಿಗಿಬ್ರು. ನಿಂತ್ಕೊಳ್ಳಿ, ನಮಸ್ಕಾರ ಮಾಡಿ ಕೈ ಜೋಡಿಸ್ಕೊಂಡು ಕೊಡ್ತೀನಿ. ಈಗ ಮುಂದೆ ಬನ್ನಿ ಸ್ವಲ್ಪ. ಹಾಂ, ಬೇಡ್ಕೊಳ್ಳಿ ದೇವ್ರ ಹತ್ರ.
ದೇವ್ರೇ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಓದಂಗೆ ಮಾಡಪ್ಪ. ನಮಸ್ಕಾರ ಮಾಡಿ, ಕರೆಕ್ಟಾಗಿ ನಮಸ್ಕಾರ ಮಾಡಿ. ಬೇಡ್ಕೊಳ್ಳಿ, ನೀವೇನಾದ್ರು ಆಶೀರ್ವಾದ ಬೇಡಿ. ಏನ್ ಬೇಡ್ಕೊಂತೀರಾ ಇಬ್ರು? ಅಲ್ಲಿ ನೋಡು, ಮೇಲ್ ನೋಡು, ಏನ್ ಬೇಡ್ಕೊಂತೀರಾ? ಹಾ. ಏನಿದೆ ಜಾಸ್ತಿ? ದೇವ್ರಿಗೆ ಸಾರಿ ಹಾಕ್ಬೇಕಲ್ಲ, ಮತ್ತೇನ್ ಹಾಕೋ ದೇವ್ರಿಗೆ? ಏನ್ ಹಾಕ್ಬೇಕು ದೇವ್ರಿಗೆ? ಮತ್ತೆ ಮೈ ಕುಂಕುಮ ಇಡ್ತೀನಿ ಇಬ್ರಿಗೂ. ಸ್ನಾನ ಆಯ್ತಲ್ಲ ಇಬ್ರದು? ತಿರ್ಗಿ ಕಡೆ. ಚಾನು ಬಾಯ್ಲಿ. ತಿರ್ಗಿ ಕಡೆ. ವೆರಿ ಗುಡ್. ತಡಿ ಸಾಡಿ ಹಾಕೋಣ. ಹೆಂಗಾಗಿದೆ ಡೆಕೋರೇಷನ್ ಎಲ್ಲ? ಹೇಗಿದೆ ಡೆಕೋರೇಷನ್ ಎಲ್ಲ? ಹೆಂಗಿದೆ ಜಿನ್? ಹೆಂಗಿದೆ ಜಿನ್ನು? ಕಣ್ಣೆಲ್ಲ ಮರ್ಕೋದೇನಕ್ಕೆ ನಿನಗೆ ಹಬ್ಬ? ಈಗ ನಾವು ಜಾನು ಜೀನು 3 ಜನ ರೆಡಿ ಆಗ್ತೀವಿ. ರೆಡಿ ಆದ್ಮೇಲೆ ಹೆಂಗಿದೀವಿ ಅಂತ ನಾನು ತೋರಿಸ್ತೀನಿ. ಈಗ ನಾವು 3 ಜನ ಸೇರಿ. ಮನಸ್ವಿ ಅವರೇ, ಡೆಕೋರೇಷನ್ ಹೆಂಗಿದೆ? ಯಾವಾಗ ನೀವು ಸೀರೆ ಹಾಕೊಳೋದು? ಟೈಮ್ ಈಗ ಬಂದು 10 ಗಂಟೆ ಆಗಿದೆ ಇಲ್ವಲ್ಲ. ಹಾಯ್ ಗಾಯ್ಸ್, ಈಗ ನಾವೆಲ್ಲ ಫೈನಲಿ ರೆಡಿ ಆಗಿದ್ದೀವಿ ವರಮಹಾಲಕ್ಷ್ಮಿಗೆ. ನೋಡಿ ನಮ್ಮ ಚೋಟು ಹೆಂಗ್ ರೆಡಿ ಆಗಿದ್ದಾರೆ. ಇಲ್ಲಿ ತಿರ್ಗೊ ಒಂದ್ಸತಿ ತೋರ್ಸು, ನಿನ್ ಡ್ರೆಸ್ ತೋರ್ಸು. ಹೋಗಿ ಹಿಂದಕ್ಕೆ ಹೋಗು. ವಾವ್, ಫುಲ್ ಟ್ರೆಡಿಷ್ನಲ್ ರೆಡಿ ಆಗಿದೆಯಾ ಬೇಬಿ? ಹಾ, ಯಾರು ನಿಂಗೆ ರೆಡಿ ಮಾಡಿದ್ದು? ನೀನೇ ರೆಡಿ ಆದ್ಯಾ? ವೆರಿ ಗುಡ್. ಈಗ ನೋಡಿ ನಾನು ಈ ಥರ ರೆಡಿ ಆಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೊ ನಮ್ಮ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಇವರು ಸೀರೆ ಹಾಕೊಂಡು, ಇವರು ಸ್ಯಾರಿ ಹಾಕೊಂಡಿದ್ದಾರೆ ನೋಡಿ. ಎಲ್ಲರೂ ಸ್ಯಾರಿ ಸುಂದರಿಯರು ಇವತ್ತು. ವರಮಹಾಲಕ್ಷ್ಮಿ ಪ್ರಯುಕ್ತ ಎಲ್ಲರೂ ಸ್ಯಾರಿ ಹಾಕೊಂಡಿದ್ದಾರೆ. ನಾನು ಬ್ಲ್ಯಾಕ್ ಸ್ಯಾರಿ ಇವತ್ತು ಗೋಲ್ಡ್ ಒಂಥರ ಯೆಲ್ಲೋಯಿಶ್ ಬಾರ್ಡರ್ ಥರ ಸೀರೆ ಹಾಕೊಂಡಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ ನಾನು. ಸೊ ಇವತ್ತು ಬನ್ನಿ. ಸೊ ಈಗ ನಾವು ಈಗ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ದೇವರಿಗೆ ಊಟ ಇಟ್ಟು ಆಮೇಲೆ ನಾವು ಊಟ ಮಾಡಿ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಇದೆ ಅಂತ ನೋಡ್ಬೇಕು. ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ. ಇನ್ನೊಬ್ರು ಬೇರೆಯವ್ರ ಮನೆ ಅರ್ಶಿನ ಕುಂಕುಮ ಕೊಡೋದಾರೆ, ನಮ್ಮ ಮನೆಗೆ ಬೇರೆಯವ್ರು ಬಂದು ಅರ್ಶಿನ ಕುಂಕುಮ ಅದೆಲ್ಲ ಮಾಡ್ಬೇಕಾಗಿದೆ. ಸೊ ಈಗ ಇನ್ನೂ ರೆಡಿ ಆಗಿದ್ದೀವಿ ಅಷ್ಟೇ. ಇನ್ನೂ ಇಬ್ರು ಬರೋದಿದೆ. ಅವ್ರಿಬ್ರು ಬಂದ್ಮೇಲೆ ಅವ್ರು ಹೆಂಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ನೀನೇ ನೋಡಿರ್ತೀರಲ್ಲ ನೀವು ನನ್ನ ವಿಡಿಯೋ ಫಸ್ಟಲ್ಲಿ ನೋಡಿರ್ತೀರಲ್ಲ ವಿಡಿಯೋದಲ್ಲಿ, ಅವರಿಬ್ರು ಒಬ್ಬಟ್ಟು ಮಾಡ್ತಿದ್ರಲ್ಲ ಆ ಹುಡುಗಿಯರು. ಸೊ ಅವರು ಬರ್ತಾರೆ. ಅವರು ರೆಡಿ ಆಗಿದ್ದಾರೆ ಈಗ ಸೀರೆ ಹಾಕೊಂಡು. ಸೊ ಬನ್ನಿ ಏನಾಗುತ್ತೆ ಮುಂದೆ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ಗಾಯ್ಸ್, ಈಗ ಫೈನಲ್ ನಾನು ಹೇಳಿದ್ನಲ್ಲ ಇಬ್ರು ಹುಡುಗಿರು, ಅವರಿಬ್ರು ಬಂದಿದ್ದಾರೆ. ನೋಡಿ ತೋರಿಸ್ತೀನಿ ಈಗ. ನೋಡಿ ಇವರು ಅದೇ ಯಾವ ಸಾಂಗ್ ರಶೋದು? ಯಾವ ಸಾಂಗ್ ರಶೋದು? ಅಲ್ಲ, ಯಾವ್ದೋ ಸಾಂಗ್ ಇತ್ತಲ್ಲ, ಮಾವ ರಾಗಿ ಹೊಲದಾಗೆ ಕಾಳಿ ಗುಡಿಸಲು, ಆಹಾ ನನ್ನ ಪತಿ ರಾಯನಿಗೆ ಉಡಿಸಲು, ಆಹಾ. ನೋಡಿ ಗಾಯ್ಸ್, ಇವರಿಬ್ರೆ ಹುಡುಗಿರು ಬಂದಿದ್ದಾರೆ. ನೋಡಿ ಹಿಂಗ್ ರೆಡಿ ಆಗಿದ್ದಾರೆ ಇಬ್ರು. ಸಾರಿ ತೋರಿಸ್ತೀನಿ ನೋಡಿ. ಇವರು ಬಿಚ್ಚಮ್ಮ ಆಗಿದ್ದಾರೆ. ಸೊ ನೋಡಿ ಗೈಸ್, ಬನ್ನಿ ನೀನು ಬಾಯಿ ಅದು ಹಾಕೋಂಗೆ. ಹಾ ಬಿಡ ಸೀರೆ ಬಿಡ ಕಚ್ತಾನೆ. ನೋಡಿ ಗೈಸ್, ಇವ್ರು ಇಷ್ಟು ಚಂದಲ್ಲಿ ಯಾರು ರೆಡಿ ಆಗಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕಾಯ್ತಾ? ಯಾರು ರೆಡಿ ಆಗಿದಾರಲ್ಲ, ಯಾರು ಚೆನ್ನಾಗಿ ಯಾರು ರೆಡಿ ಆಗಿದಾರನ್ನ. ಸಾರಿ ತಲೆ ರೆಡಿ ಆಗಿಲ್ಲ ಅಲ್ಲ. ಇವ್ರು ಇಷ್ಟು ಜನದಲ್ಲಿ ಯಾರು ಚೆನ್ನಾಗಿ ಕಾಣಿಸಿದಾರ ಅಂತ ನೀವು ಕಮೆಂಟ್ ಮಾಡ್ಬೇಕಾಯ್ತಾ? ಇವ್ರಾದ್ರೆ ಗ್ರೀನ್ ಕಲರ್ ಹಾರ್ಟ್ ಹಾಕಿ, ಇವಳಾದ್ರೆ ಡಾರ್ಕ್ ಗ್ರೀನ್ ಹಾರ್ಟ್ ಹಾಕಿ, ಇವಳಾದ್ರೆ ಪರ್ಪಲ್ ಕಲರ್ ಹಾರ್ಟ್ ಹಾಕಿ, ನಾನಾದ್ರೆ ಬ್ಲಾಕ್ ಕಲರ್ ಹಾರ್ಟ್ ಹಾಕಿ. ಸೊ ನೋಡೋಣ ಬನ್ನಿ ಯಾರಿಗೆ ಎಷ್ಟು ಕಮೆಂಟ್ಸ್ ಬರುತ್ತೆ, ಯಾರು ಎಷ್ಟು ಕಮೆಂಟ್ ಅಂತ ಇಲ್ಲ, ಇದ್ರಲ್ಲಿ ವಿಡಿಯೋದಲ್ಲಿ ಬಂದಿರೋರು ಜಾಸ್ತಿ ಯಾರು ಬಂದಿರುತ್ತೆ ಅವ್ರು ವಿನ್ನರ್ ಅಂತ ಹೇಳೋಣ. ಯಾರು ಚೆನ್ನಾಗಿ ಕಾಣಿಸ್ತದೆ ಅಂತ. ಓಕೆ ಗೈಸ್, ನೀವು ಯಾರ್ಯಾರು ನೋಡ್ತೀರಲ್ಲ ಒಂದು ಕಮೆಂಟ್ ಹಾಕಿ ಆಯ್ತಾ? ಜಸ್ಟ್ ಒಂದು ಹಾರ್ಟ್ ಹಾಕಿ ಯಾವ ಕಲರ್ ಅಂತ ಅಷ್ಟೇ. ಸೊ ಈಗ ಊಟ ಮಾಡೋಣ ಎಲ್ಲರೂ. ಆಮೇಲೆ ಈಗ ಸ್ವಲ್ಪ ರೀಲ್ಸ್ ಮಾಡ್ಬೇಕು ಜೀನು ಜೊತೆ. ಬಾವ ಬಂದರು ಅಂತ. ಬನ್ನಿ ಆ ರೀಲ್ಸ್ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಹಾಗಾಗಿ ಗಾಯ್ಸ್, ಈಗ ಫೈನಲಿ ಬನ್ನಿ ಊಟ ಮಾಡೋಣ. ಊಟಕ್ಕೆ ಏನೇನಿದೆ ಅಂತ ತೋರಿಸ್ತೀನಿ. ಅಷ್ಟು ಆಗ್ತದೆ ಸಿಕ್ಕಾಪಟ್ಟೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ.
ಸುಸ್ತ ಎದ್ದೇ ರೆಡಿ ಅದೇ ಅಷ್ಟೇ. ಸಾಯಂಕಾಲ ಮಾಡ್ಕೊಡ್ತೀವಿ ರಾತ್ರಿ ಊಟಕ್ಕೆ. ಹೊತ್ತಾ ಏನಿಂಗ್ ಸಿ ಫುಲ್ ಊದ್ಕೊಂಡಿಂಗ್ I can't come. Sitting tikalo. Beep. ಕಾರನ್ನ ಎದುರು ಹೊಡಿ. ಹೇಳ ಏನು ಸಿಟ್ಟಿನ್ ಹೇಳು ಮತ್ತೆ ಹೇಳ. ಅಲ್ಲಿ ಹೋದ್ಲು ಅಲ್ಲಿ. ಗೈಸ್ ಇವಳೆ ಹೇಳಿದ್ದು. ನಾನಲ್ಲ ಅವಳು ಹೋದ್ಲು. ಸೊ ಬನ್ನೀಗ ಊಟ ಮಾಡೋಣ, ನಾವು ಊಟ ಮಾಡೋಣ. ಬರೀ ಗಲಾಟೆ. ಸೊ ಬನ್ನೀಗ ಊಟಕ್ಕೆ ನಮ್ಮ ಇಬ್ರು ಕುಕ್ಗಳು ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಗೈಸ್ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಇಲ್ಲಿ ನೋಡಿ ನಮ್ಮನೆ ಕೆಲ್ಸಗಾರರು ಎಷ್ಟು ಚಂದ ರೆಡಿ ಆಗಿದ್ದಾರೆ. ಕೆಲ್ಸವ್ರು ಅನ್ಸೋದೇ ಇಲ್ಲ. ಇವ್ನು ನೋಡಿ ಇವನು ಶಿಷ್ಯ ಹಾಯ್ ಮಾಡು. ಕೆಲ್ಸದವ್ರೆ ನಮ್ಕಿಂತ ಚೆನ್ನಾಗಿ ರೆಡಿ ಆಗಿದ್ದಾರೆ ಗೈಸ್. ಹಂಗಾದ್ರೆ ನೀವು ಚೆನ್ನಾಗಿ ರೆಡಿ ಆಗಿಲ್ಲ. ಎಲ್ಲ ಬ್ಲಾಕ್ ಆಗಿ ಹಾಕ್ಬೇಡಿ. ಚೆನ್ನಾಗಿಲ್ಲ. ವಾವ್ ಜಿನು ಇಲ್ಲಿ ಒಂದು ನಿಮಿಷ ಈ ಕಡೆ ಬಾ. ನಾ ಈ ಕಡೆ ಈಗೆಲ್ಲ ಊಟ ಮಾಡ್ತಿದೀವಿ. ಊಟ ಆದ್ಮೇಲೆ ನಿಮ್ಗೆ ಸಿಗ್ತೀವಿ. ನಾನು ಬಾಯ್ ಮಾಡು. ನಂದು ಓ ಮೈ ಗಾಡ್. ಸೊಂಟದ ವಿಷಯ ಯಾಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕರೋ ಗುಂಡಿನ ದಾಸ್ಯ. ಈಗ ನಾವೆಲ್ಲರೂ ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಈಗ ರೀಲ್ಸ್ ಮಾಡಕ್ಕೆ ಹೋಗೋಣ. ಏನೇನ್ ರೀಲ್ಸ್ ಮಾಡಿಸ್ತೀವಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೋಡಿ, ರಮೇಶ್ ಶೆಟ್ಟಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ಮಾಡೋ ರೀಲ್ಸ್ ಎಲ್ಲ ಪೋಸ್ಟ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಒಬ್ರು ಇವ್ರು ಇದ್ದಾರೆ, ಹೇರ್ ಸ್ಟೈಲ್ ಮಾಡೋದು. ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಏನು? ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲದೂ ಬರುತ್ತೆ. ನಂತರ ಮಲ್ಟಿ ಟ್ಯಾಲೆಂಟೆಡ್ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ. ಸೊ ಬನ್ನಿ ಈಗ ರೀಲ್ಸ್ ಮಾಡ್ಬಿಟ್ಟು ಆಮೇಲೆ ನೋಡೋಣ. ನಡೀತಾ ಇದೆ. ಈಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಅಣ್ಣ ಮನೆ ಹೋಗ್ಬೇಕು. ಬನ್ನಿ ಇಲ್ಲಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡಬೇಕು. ರೆಡಿ ಇದೆ. ಎಸ್. ಸೊ ಬನ್ನಿ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈಗ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣನ ಮನೆ ಹೋಗ್ಬೇಕು. ಅಲ್ಲೂ ವರಮಹಾಲಕ್ಷ್ಮಿ ಕೂರ್ಸಿದಾರಂತೆ. ಸೊ ಬನ್ನಿ ಅಲ್ಲಿ ಹೋಗೋಣ. ಎಂತ ಕೆಳಗಡೆ ಇದನ್ನ ಅಲ್ಲಾಡ್ಸೋದಾ? ಚೊಂಬೆ ಇಟ್ಟಿದ್ಯಾ? ಮೇಲೆ ಒಂದ್ ಚೊಂಬಿದೆ, ಕೆಳಗಡೆ ಒಂದ್ ಚೊಂಬಿದೆ. ಕೆಳಗಡೆ ಚೊಂಬೆ ಹಿಂಗ್ 3 ಸತಿ ಬಿಂದಿಗೆ ರೊಟೇಷನಲ್ ಆಗಿ ಹಿಂಗ್ ಮಾಡು. ಗೈಸ್ ನೋಡಿ ಗೈಸ್, ಹಾಯ್ ಮಾಡೋ ಆಕಾಂಕ್ಷ. ಇವಳು ನನ್ನ ಫ್ರೆಂಡ್. ಹಾಕೋಬೇಕು ತಡ ತೆಗಿಬೋದಲ್ಲ ಇವಾಗ? ನಮ್ಮಮ್ಮ ಇವಾಗ ಹಾಕೊಂಡು ಹೋಗ್ತಾಳೆ. ಯಾವ್ದು ಬೇಕಾದ್ ತಕ್ಕೋ. ನಾನ್ ಬೇಕಾದ್ರೆ ನಾನು ದೊಡ್ಡದು ಹಾಕೊಂತೀನಿ. ದೊಡ್ಡದು ನಂದು ಹಾಕೊಂಡು ಹೋಗ್ಲಾ? ಅಲ್ಲ ಇವಾಗ ಹೋಗ್ತಾ ಇದೀವಲ್ಲ, ಅದನ್ನ ಹಿಂಗೆ ಮಾಮಿ ಮನಿ ಕಾಯಿಸ್. ಈಗ ಹೋಗೋಣ. ರೆಡಿ ಎಲ್ಲ ಹೋಗಕ್ ರೆಡಿ ಆಗಿದಾವೆ. ಸೊ ಗಾಯ್ಸ್ ಈಗ ನಾವು ಫೈನಲಿ ಹೊರಟಿದ್ದೀವಿ ಮನೆಗೆ ವರಮಹಾಲಕ್ಷ್ಮಿ ಪೂಜೆಗೆ. ಬನ್ನಿ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ತೋರಿಸ್ತೀನಿ. ಚಾನು ಬನ್ನಿ ಹೋಗೋಣ ಗಾಯ್ಸ್. ಅಲ್ಲಿ ಎಲ್ಲರೂ ಹೋಗ್ತೀವಿ ಕಾರಲ್ಲಿ. ಬಂದಿಲ್ಲ ಗಾಯ್ಸ್. ಹಾಯ್ ಗಾಯ್ಸ್, ಫೈನಲಿ ಬಂದಿದ್ದೀವಿ. ಹಾಯ್ ಗಾಯ್ಸ್, ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ. ಗಾನ ಹಾಕ ಗಂಡ ಇಲ್ಲ. ಹೊಸ ನಂಗೆ
ಅದು ತೀರ್ಥನ ಫಾರಿನ್ ಹೋಗ್ತಂತ ಅಯ್ಯಮ್ಮ ದೇವರು. ಓ ಎಕ್ಸ್ಕ್ಯೂಸ್ ಮೀ ಬ್ರದರ್, ಹಲೋ, ಹಾಯ್ ಹಾಯ್. ಬನ್ನಿ ಮನೆ ಲಕ್ಷ್ಮಿ ತೋರಿಸ್ತೀನಿ. ಓಯ್ ಹಲೋ ಹಾಯ್ ಗೈಸ, ನೋಡಿ ಇವ್ರ ಮನೆ ಲಕ್ಷ್ಮಿ ಹೆಂಗಿದೆ. ಹಾ ಏನ್ ಬಿಡ್ತಾನಿಲ್ಲ ನಮ್ಗೆ ಹೋಗೋಕ್ಕೆ. ಇಲ್ಲಿ ಕೊಡ್ಬೋಲ್ಲ. ಹಾಯ್ ಹಾಯ್. ಚಕ್ಲಿ ತಿನ್ಬೋದಾ? ಚಕ್ಲಿ ತಿನ್ಬೋದಾ? ಬನ್ನಿ, ಸಿಕ್ಕಾಪಟ್ಟೆ ಹೊಸ ಟಿಸಲ್ ಊಟ ಮಾಡ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಎಲ್ಲ ಊಟ ಮಾತಾಡ್ರಿ. ಹಾಯ್ ಶ್ರುತಿ ಅಕ್ಕ. ಹೇ ಊಟ ಮಾಡೋ. ಯಾಕೋ ಏ ಬಡ್ಡಿ ಮಗ, ಜಾಸ್ತಿ ಜಾಸ್ತಿ ತಿನ್ನು. ಹಾಕಿದ್ದು ಬಿದ್ದಿದ್ದೋಯ್ತು, ನೋಡಿ ನಾನು ಕಿವೆಲ್ಲ ಹಾಕೊಂಡೆ. ಹೇಗಿತ್ತು ಗಾಯ್ಸ್? ಗುಲಾಬಿ ಮಾತಾಡಿ. ನಾಳೆ ರಕ್ಷಾ ಬಂಧನ ಇದೆ, ನಾಳೆ ಇರಲ್ಲ, ಅದಕ್ಕೆ ಇವತ್ತು ರಾಖಿ ಕಟ್ಬಿಟ್ಟು ಇನ್ನು ಮಣ್ಣೆಲ್ಲ ಮಣ್ಣು. ಖಾಲಿ ಬಿದ್ದು ಆಶೀರ್ವಾದ ತಗೋಬೇಕು. ನಾನು ಆಯುಷ್ಮಾನ್ ಭವ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಬೇರೆ ಬೇರೆ ಕರ್ತಾರೆ ತಾನೆ ಅಲ್ಲ. ನಾವು ಬನ್ನಿ ರಾಖಿ ಕಟ್ಟೋಣ. ಆಯುಷ್ಮಾನ್ ಕೈ ಫಸ್ಟ್ ಎಲ್ಲ ಹಾಕಿ ಬಿಡುದು. ದೀರ್ಘ ಕಲ್ಯಾಣ ಪ್ರಾಪ್ತಿ ಆಯುಷ್ಮಾನ್ ಶೀಘ್ರ ಶೀಘ್ರ ಕಲ್ಯಾಣ ಪ್ರಾಪ್ತಿ ಮಾಡ್ಕಂತಕ್ಕಂತೆ ಮದಿನ. ಬಾಯ್ ಬಾಯ್, ನಾವು ಹೋಗ್ತಾ ಇದೀವಿ. ಬಾಯ್ ಬಾಯ್ ಬಾಯ್. ರೋಹಿತು ನೀನ್ ಬಾ ನಮ್ಮ ಮನೆಗೆ. ನಿಮ್ಗೆ ನಾನು ಸಂಡೆ ತಂದು ವಾಪಸ್ ಬಿಡ್ತೀನಿ. ನೀ ಬಾವ ಐಕೋರ ನಡಿ ಇವಳು ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರೋ ಮನೆಗೆ ಹೋಗೋಣ. ಗಾಯ್ಸ್, ನಾವು ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಬಾಯ್ ರೋಹಿತು. ಬಾಯ್ 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 ಗನ್ನ. ನೀನ್ ಬಾರ ನಮ್ಮ ಮನೆಗೆ. ನಾನು ಬಂದಿಲ್ವ ಎಷ್ಟೊತ್ತಿಲ್ಲ ನಿಮ್ಮ ಮನೇಲಿ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.
ಥ್ಯಾಂಕ್ ಯು ಫಾರ್ ಸೋ ಮಚ್. Thank you. Thank you for so much. How much? Very much. What much? This much? This cutting? ದಿಸ್ ಮಚ್, This cutting much? ದಿಸ್ ಮಚ್, Ah. ದಿಸ್ ಮಚ್. Okay. Tata. Bye bye. ಗಾಯ್ಸ್ ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದೀನಿ. ನನಗಂತೂ ಸುಸ್ತಾಯಿತು. ಆ್ಯಕ್ಚುಲಿ ಇಲ್ಲಿಂದ ಹೋಗೋಕ್ಕೆ 2 hours, ಮತ್ತೆ ಅಲ್ಲಿಂದ ಬರೋಕ್ಕೆ 2 hours. ನನಗಂತೂ ಸಾಕಾಗೋಯ್ತು. ಸೊ ಫೈನಲಿ ಈಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮ ಮನೆ ವರಮಹಾಲಕ್ಷ್ಮಿ ವ್ಲಾಗ್ ಹಿಂಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಏನು ಅನಿಸ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಲಾಸ್ಟ್ ಟೈಮ್ ನೋಡ್ಕೊಬಿಡಿ ನಮ್ಮ ಮನೆ ವರಮಹಾಲಕ್ಷ್ಮಿ. ಬಾಯ್ ಟಾಟಾ. ಸೊ ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.